ಕೊಲಂಬಿಯಾದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಅತ್ಯಂತ ಪ್ರಬಲ ಭೂಕಂಪ. 130 ಬಲಿ, 2000ಕ್ಕೂ ಅಧಿಕ ಮಂದಿ ಕಾಣೆ. ನೋಡುತ್ತಿದ್ದಂತೆ ಕುಸಿದ ನೂರಾರು ಕಟ್ಟಡಗಳು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ. ಹೌದು, ಪಶ್ಚಿಮ ಕೊಲಂಬಿಯಾದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಭೀಕರ ಭೂಕಂಪಕ್ಕೆ ಇವರೆಗೂ ಅಂದಾಜು 130 ಜನರು ಬಲಿಯಾಗಿದ್ದಾರೆ ಎಂದು ವರದಿಯಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದ್ದು ಇಡೀ ಪ್ರದೇಶವೇ ತೀವ್ರ ಆತಂಕಕ್ಕೆ ಒಳಗಾಗಿದೆ. ನೂರಾರು ಕಟ್ಟಡಗಳು ನೆಲಸಮಾಗಿದೆ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಪ್ರಾಣ ಬಿಟ್ಟವರು, ಸಿಲುಕಿ ಒದ್ದಾಡುತ್ತಿರುವವರನ್ನ ರಕ್ಷಿಸಲು ತುರ್ತು ಪಡೆಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಈವರೆಗೂ 570ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 2000ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ನೆರೆಯ ಈಕ್ವೆಡಾರ್ನಲ್ಲೂ ಭೂಕಂಪದ ಅನುಭವವಾಗಿದ್ದು ಪರಿಸ್ಥಿತಿ ತೀರಾ ಗಂಭೀರವಾಗಿದೆ. ಜನರು ಪ್ರಾಣ ಭೀತಿಯಲ್ಲಿ ಒದ್ದಾಡುತ್ತಿದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಕೊಲಂಬಿಯಾದ ಭೂವೈಜ್ಞಾನಿಕ ಸೇವೆಯು 21ನೇ ಶತಮಾನದಲ್ಲಿ ದೇಶದಲ್ಲಿ ದಾಖಲಾದ ಅತ್ಯಂತ ಪ್ರಬಲ ಭೂಕಂಪ ಇದಾಗಿದೆ ಎಂದು ಬಣ್ಣಿಸಿದೆ. ಜನಸಂಖ್ಯೆಯ 2/3 ಜನರು ಬಡತನದಲ್ಲಿ ವಾಸಿಸುತ್ತಿರುವ ಚೋಕಾದ ಸ್ಯಾನ್ ಜೋಸ್ ಡೆಲ್ ಪಾಲ್ಮರ್ ಬಳಿ ಭೂಕಂಪದ ಕೇಂದ್ರ ಬಿಂದು ದಾಖಲಾಗಿದೆ. ಈ ಪ್ರದೇಶದ ಸೀಮಿತ ರಸ್ತೆ ಸಂಪರ್ಕ ಮತ್ತು ದೂರದ ಸಮುದಾಯಗಳ ಕಾರಣದಿಂದ ತುರ್ತು ರಕ್ಷಣಾ ತಂಡಗಳು ಸಂತ್ರಸ್ತರ ಬಳಿ ತೆರಳಲು ಹರಸಾಹಸ ಪಡುತ್ತಿವೆ. ಸಂವಹನ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಮತ್ತಷ್ಟು ದೊಡ್ಡ ಸವಾಲಾಗಿದೆ. ಕೊಲಂಬಿಯನ್ ಅಸೋಸಿಯೇಷನ್ ಆಫ್ ಕ್ಯಾಪಿಟಲ್ ಸಿಟೀಸ್ ನೀಡಿರುವ ಮಾಹಿತಿ ಪ್ರಕಾರ ಪ್ರಬಲ ಭೂಕಂಪನದಿಂದ ಪೆರೇರಾ ನಗರವು ಅತ್ಯಂತ ತೀವ್ರವಾಗಿ ಹಾನಿಗೊಳಗಾಗಿದೆ ಎನ್ನಲಾಗಿದೆ. ಒಂದೇ ನಗರದಲ್ಲಿ 60 ಸಾವುಗಳ ವರದಿಯಾಗಿವೆ. ರಕ್ಷಣಾ ಮುನ್ನೆಚ್ಚರಿಕೆಯಾಗಿ 5 ಪ್ರಮುಖ ರಾಜಧಾನಿ ನಗರಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ದೇಶದ 86 ದೊಡ್ಡ ಕಟ್ಟಡಗಳು ಕುಸಿದಿರುವ ವರದಿಯಾಗಿದ್ದು 1577 ವಸತಿ ಮನೆಗಳು ಹಾನಿಗೊಳಗಾಗಿವೆ ಎನ್ನಲಾಗಿದೆ. ಅವುಗಳಲ್ಲಿ 37 ಮನೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಇಷ್ಟೇ ಅಲ್ಲದೆ 18 ಆರೋಗ್ಯ ಕೇಂದ್ರಗಳು ಹಾಗೂ 52 ಶಾಲೆಗಳಿಗೆ ಹಾನಿಯಾಗಿದೆ ಎಂದು ಅಧ್ಯಕ್ಷ ಅಬೆಲಾರ್ಡೋ ಡೆಲಾ ಎಸ್ಪ್ರಿಯೆಲ್ಲಾ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಭೂಕಂಪವು ಅಲ್ಲಿನ ಸಮಯ ಬೆಳಿಗ್ಗೆ 7:34 ಸುಮಾರಿಗೆ ಸಂಭವಿಸಿದೆ ಎನ್ನಲಾಗಿದೆ. ಚೋಕೋ ಇಲಾಖೆಯ ಸ್ಯಾನ್ ಜೋಸ್ ಡೆಲ್ ಪಾಲ್ಮರ್ ಬಳಿ ಭೂಮಿಯ ಆಳದಲ್ಲಿ 107 ಕಿಲೋಮೀಟರ್ ಅಂತರದಲ್ಲಿ ಇದರ ಕೇಂದ್ರ ಬಿಂದು ಪತ್ತೆಯಾಗಿದೆ. ಈ ಪ್ರದೇಶವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ವಲಯದಲ್ಲಿದ್ದು ಅತ್ಯಂತ ಭೂಕಂಪನ ಪ್ರವೃತ್ತಿ ಹೊಂದಿದೆ. ಕೊಲಂಬಿಯಾದ ಭೂವೈಜ್ಞಾನಿಕ ಸಂಸ್ಥೆಯ ಪ್ರಕಾರ ಇದು 21ನೇ ಶತಮಾನದಲ್ಲಿ ದೇಶದಲ್ಲಿ ದಾಖಲಾದ ಅತ್ಯಂತ ಪ್ರಬಲ ಭೂಕಂಪವಾಗಿದೆ. ಪ್ರಮುಖ ಭೂಕಂಪನದ ನಂತರವೂ ಹಲವಾರು ತೀವ್ರ ಆಫ್ಟರ್ ಶಾಕ್ಗಳು ಅಂದರೆ ಭೂಕಂಪನದ ನಂತರದ ಕಂಪನಗಳು ಪ್ರಬಲವಾಗಿಯೇ ಸಂಭವಿಸಿದೆ ಎಂದು ವರದಿಯಾಗಿದೆ. ಕ್ಯಾಲಿಯಾದಲ್ಲಿ ವಿಶ್ವವಿದ್ಯಾಲಯ ಆಸ್ಪತ್ರೆಯ ಒಂದು ಭಾಗ ಕುಸಿದು ರೋಗಿಗಳು ಒಳಗೆ ಸಿಲುಕಿಕೊಂಡಿದ್ರು. ಆಸ್ಪತ್ರೆಯ ಮೂಲ ಸೌಕರ್ಯದ ಸುಮಾರು 30% ಭಾಗ ಹಾನಿಗೊಳಗಾಗಿದ್ದು ಮಕ್ಕಳ ವೈದ್ಯಕೀಯ ಘಟಕ ಹಾಗೂ ನವಜಾತ ಶಿಶುಗಳ ಘಟಕದ ಮೇಲೆಯೂ ಪರಿಣಾಮ ಬೀರಿದೆ. ಕುಸಿದ ಕಟ್ಟಡಗಳ ಅಡಿಯಲ್ಲಿ ಸಿಲುಕಿಕೊಂಡಿರುವವರನ್ನ ಪತ್ತೆ ಹಚ್ಚಲು ಪೊಲೀಸರು, ಅಗ್ನಿಶಾಮಕ ದಳ ಸೈನಿಕರು ಮತ್ತು ಸ್ವಯಂ ಸೇವಕರನ್ನ ಒಳಗೊಂಡ ರಕ್ಷಣಾ ತಂಡಗಳು ಹಗಲಿರುಳು ಶ್ರಮಿಸುತ್ತಿವೆ. ಕ್ಯಾಲಿಯಾದಲ್ಲಿ ರಕ್ಷಣಾ ಕಾರ್ಯಕರ್ತರು ಕುಸಿದ ಕಟ್ಟಡದಿಂದ 2 ಮಹಿಳೆಯರು ಮತ್ತು 2 ಮಕ್ಕಳನ್ನ ಜೀವಂತವಾಗಿ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲಂಬಿಯಾ ಸರ್ಕಾರವು ದೇಶದಲ್ಲಿ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿದೆ. ಈ ಭೀಕರ ದುರಂತದ ಹಿನ್ನೆಲೆಯಲ್ಲಿ ನೆರೆಹೊರೆಯ ದೇಶಗಳು ಕೊಲಂಬಿಯಾಕ್ಕೆ ನೆರವಿನ ಹಸ್ತ ಚಾಚಿವೆ.